ಇನ್ನು ಡಿನ್ನರ್ ಮೀಟಿಂಗ್ ನಡೆದಿತ್ತು ಕಾಂಗ್ರೆಸ್ ಪಾಳೆಯದಲ್ಲಿ. ಇದು ಸಾಕಷ್ಟು ರಾಜಕೀಯ ಚರ್ಚೆಗೆ ಈಡು ಮಾಡಿಕೊಟ್ಟಿತ್ತು. ಇದೀಗ ಇದ್ರ ಬಗ್ಗೆ ವಿಪಕ್ಷ ನಾಯಕರು ಕೂಡ ಮಾತನಾಡ್ತಿದ್ದಾರೆ. ಡಿನ್ನರ್ ಮೀಟಿಂಗ್ ರೂವಾರಿಯೇ ಸಿಎಂ ಸಿದ್ದರಾಮಯ್ಯ. ಡಿನ್ನರ್ ಸಭೆ ಏರ್ಪಾಡು ಮಾಡ್ತಿರೋದೇ ಸಿದ್ದರಾಮಯ್ಯ. ಬೆಂಗಳೂರಿನಲ್ಲಿ ಎಂಎಲ್ಸಿ ಎಚ್ ವಿಶ್ವನಾಥ್ ಅವರ ಗಂಭೀರ ಆರೋಪ ಇದು. 30 ತಿಂಗಳಾದ್ಮೇಲೆ ಇಳಿಬೇಕಲ್ವಾ, ಅದಕ್ಕೆ ಈ ಆಟ ಶುರು ಮಾಡಿದ್ದಾರೆ. ಸಿದ್ದರಾಮಯ್ಯ ನಂತರ ಎಲ್ಲವೂ ಜಲಪ್ರಳಯ ಆಗಬೇಕು, ಸಿದ್ದರಾಮಯ್ಯ ನಂತರ ಕಾಂಗ್ರೆಸ್ ಇರಬಾರದು ಅನ್ನೋ ಹಾಗೆ ಈ ಪ್ಲಾನ್ಸ್ ಅಂತ ಹೇಳಿ ವಿಶ್ವನಾಥ್ ಆರೋಪಿಸಿದ್ದಾರೆ. ಡಿನ್ನರ್ ಮೀಟಿಂಗ್ ಎಲ್ಲ ಏರ್ಪಾಟ್ ಮಾಡ್ತಾ ಇರೋದೇ ಸಿದ್ದರಾಮಯ್ಯ. ಅವ್ರಿಗೇನಾಗ್ಬಿಟ್ಟಿದ್ದಾರೆ, 30 ತಿಂಗಳಾದ್ಮೇಲೆ ಇಳಿಬೇಕಲ್ಲ, ಅದಕ್ಕೆ ಸುಮ್ಮನೆ ಏನೇನೋ ಆಟ ಆಡ್ತಾ ಇದ್ದಾರೆ. ಹಾಗಾಗಿ ಬಹುಶಃ ಯಾಕೆಂದರೆ ಸಿದ್ದರಾಮಯ್ಯ ನಿಮ್ಗೊಂದು ಮಾತು ಹೇಳ್ತೀನಿ ರೀ, 16th ಲೂಯಿ ಅಂತಿದ್ದ ಒಬ್ಬ, 16th ಲೂಯಿ ಯುರೋಪಲ್ಲಿ. ಅವನನ್ನು ಕೇಳ್ತಾರೆ ನಿನ್ನ ನಂತರ ಯಾರು ಅಂತ. ನನ್ನ ನಂತರ ಜಲಪ್ರಳಯವಾಗಲಿ ಅಂತ. ಜಲಪ್ರಳಯ ಆದರೆ ಒಬ್ಬರು ಉಳಿಯೋಂಗಿಲ್ವೇ, ಹಂಗೆ ಸಿದ್ದರಾಮಯ್ಯ ಇವ್ರ ನಂತರ ಜಲಪ್ರಳಯ. ಕಾಂಗ್ರೆಸ್ ಇರಬಾರ್ದು, ಯಾವನೂ ಇರಬಾರ್ದು. ಹಾಗಾಗಿ ಸಿದ್ದರಾಮಯ್ಯನವರ ಆ್ಯಕ್ಟಿವಿಟೀಸ್ ಏನಾಗ್ತಾ ಇದೆ, ಈಗ ಸರ್ಕಾರಕ್ಕೂ ಒಂದಲ್ಲ ಒಂದು ಕಡೆ ಕೆಟ್ಟ ಹೆಸರು ಬರ್ತಾ ಇದೆ, ಕಾಂಗ್ರೆಸ್ ಪಾರ್ಟಿನೂ ಮುಗಿಸೋವಂಥ ವಿಚಾರ. ಹಾಗಾಗಿ ಇದು ಡಿನ್ನರ್ ಪಾರ್ಟಿ ಬಿಡಿ, ಅದೇನು ಏನಪ್ಪ ಅಂತ ಅಂದರೆ ಇದಕ್ಕೆ ಸಿದ್ದರಾಮಯ್ಯ ಮುಂದುವರಿಬೇಕು, ಇಲ್ಲ ಅವ್ರು ಹೇಳಿದವರು ಆಗಬೇಕು ಅಂತ. ಬಟ್ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಹೈಕಮಾಂಡ್ ಏನು ಹೇಳ್ತಾ ನೋಡಬೇಕು. ಯಾಕೆಂದರೆ ಇದೇನೇ ಇರಲಿ, ನೀವು ಡಿ ಕೆ ಶಿವಕುಮಾರ್ಗೆ ಯಾವ ಕಾರಣದಿದ್ರು ತಪ್ಪಿಸೋಕ್ಕಾಗಲ್ಲ. ನಾವೆಲ್ಲ 40 ವರ್ಷ ಕಾಂಗ್ರೆಸ್ಸಲ್ಲಿದ್ದವರು. ಡಿ ಕೆ ಶಿವಕುಮಾರ್ ಇವತ್ತು ಯಾವ ಊರಿಗೆ ಹೋದರೂ ಕೂಡ ಒಂದು 50 ಜನ ವರ್ಕರ್ಸ್ನ ಐಡೆಂಟಿಫೈ ಮಾಡ್ತಾರೆ. ಆ ವರ್ಕರ್ಸು ಗೊತ್ತಿಲ್ಲ ಈ ಸಿದ್ದರಾಮಯ್ಯಗೆ. ಸುಮ್ಮನೆ ಯಾರು ಚಮಚಗಳು ಚೇಲಾಗಳು ಜೊತೆಲಿ ಇಟ್ಕೊಂಡು ತಿರುಗ್ತಾ ಇದ್ದಾರೆ ಹೊರತು ಕಾಂಗ್ರೆಸ್ ಪಾರ್ಟಿನ ಮುಗಿಸೇ ಹೋಗುವಂಥದ್ದು. ಹೌದೌದು, ಈ ಎಲ್ಲ ಮೀಟಿಂಗ್ಗಳಿಗೂ ಸಿದ್ದರಾಮಯ್ಯನೇ ರೂವಾರಿ, ಏನು ಬೇರೆ ವಿಚಾರ. ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಥವಾ ಸಿದ್ದರಾಮಯ್ಯ ಹೇಳಿದವರು ಮುಂದುವರಿಯಬೇಕು, ಇದು ವಿಶ್ವನಾಥ್ ಅವರು ಮುಂದುವರಿದು ಮಾತನಾಡಿರುವಂತಹ ರೀತಿ. ಸಿದ್ದರಾಮಯ್ಯನವರೇ ಮುಂದುವರಿಬೇಕು, ಇಲ್ಲಾಂದ್ರೆ ಅವ್ರು ಹೇಳಿದವರು ಮುಂದುವರಿಬೇಕು. ಅದಕ್ಕೋಸ್ಕರನೇ ಈ ಡಿನ್ನರ್ ಮೀಟಿಂಗ್ ಎಂದಿದ್ದಾರೆ ವಿಶ್ವನಾಥ್. ಡಿ ಕೆ ಶಿವಕುಮಾರ್ಗೆ ಯಾವುದೇ ಕಾರಣಕ್ಕೂ ತಪ್ಪಿಸೋಕೆ ಆಗಲ್ಲ, ಯಾವುದೇ ಕಾರಣಕ್ಕೂ ಅಧಿಕಾರ ಹಂಚಿಕೆ ಆಗಲೇಬೇಕು. ಡಿ ಕೆ ಶಿವಕುಮಾರ್ ದುಡ್ದಿಲ್ವಾ, ಒಕ್ಕಲಿಗ ಸಮಾಜ ವೋಟ್ ಹಾಕಿಲ್ವಾ, 136 ಸೀಟ್ ಬರೋಕೆ ಅವರ ಹೂಡಿಕೆನೂ ಇಲ್ವಾ, ಇಷ್ಟೆಲ್ಲ ಇದ್ರೂ ಅವರಿಗೆ ಅವಕಾಶ ಕೊಡಲ್ಲ ಅಂದ್ರೆ ಹೇಗೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ವಿಶ್ವನಾಥ್. ಸಿದ್ದರಾಮಯ್ಯ ಮುಂದುವರಿಬೇಕು, ಇಲ್ಲ ಅವ್ರು ಹೇಳಿದವರು ಆಗಬೇಕು ಅಂತ. ಬಟ್ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಹೈಕಮಾಂಡ್ ಏನು ಹೇಳ್ತಾ ನೋಡಬೇಕು. ಯಾಕೆಂದರೆ ಇದೇನೇ ಇರಲಿ, ನೀವು ಡಿ ಕೆ ಶಿವಕುಮಾರ್ಗೆ ಯಾವ ಕಾರಣದಿದ್ರು ತಪ್ಪಿಸೋಕ್ಕಾಗಲ್ಲ. ನಾವೆಲ್ಲ 40 ವರ್ಷ ಕಾಂಗ್ರೆಸ್ಸಲ್ಲಿದ್ದವರು. ಡಿ ಕೆ ಶಿವಕುಮಾರ್ ಇವತ್ತು ಯಾವ ಊರಿಗೆ ಹೋದರೂ ಕೂಡ ಒಂದು 50 ಜನ ವರ್ಕರ್ಸ್ನ ಐಡೆಂಟಿಫೈ ಮಾಡ್ತಾರೆ. ಆ ವರ್ಕರ್ಸು ಗೊತ್ತಿಲ್ಲ ಈ ಸಿದ್ದರಾಮಯ್ಯಗೆ. ಸುಮ್ಮನೆ ಯಾರು ಚಮಚಗಳು ಚೇಲಾಗಳು ಜೊತೆಲಿ ಇಟ್ಕೊಂಡು ತಿರುಗ್ತಾ ಇದ್ದಾರೆ ಹೊರತು ಕಾಂಗ್ರೆಸ್ ಪಾರ್ಟಿನ ಮುಗಿಸೇ ಹೋಗುವಂಥದ್ದು. ಈ ಎಲ್ಲ ಮೀಟಿಂಗ್ಗಳಿಗೂ ಸಿದ್ದರಾಮಯ್ಯನೇ ರೂವಾರಿ, ಏನು ಬೇರೆ ವಿಚಾರ ಇಲ್ಲ. ಡಿ ಕೆ ಶಿವಕುಮಾರ್ ದುಡ್ದಿಲ್ವಾ, ಒಕ್ಕಲಿಗ ಸಮಾಜದವ್ರು ಓಟ್ ಹಾಕಿಲ್ವಾ ನೀವು 136 ಬರಲಿಕ್ಕೆ, ಮತ್ತು ಅವ್ರದ್ದು ಇನ್ವೆಸ್ಟ್ಮೆಂಟ್ ಇಲ್ವಾ ಇಲ್ಲಿ? ಇಷ್ಟೆಲ್ಲ ಇದ್ದು ನೀವು ಅವ್ರಿಗೆ ಅವಕಾಶ ಕೊಡಲ್ಲ ಅಂತಂದ್ರೆ ಹೇಗೆ? ಇಟ್ಸ್ ಎ ಕಮಿಟ್ಮೆಂಟ್ ಆಫ್ ದಿ AICC, ಆಗಲೇಬೇಕು. ಈಗ 2028ಕ್ಕೆ ನಾನು CM ಅಭ್ಯರ್ಥಿ ಅಂತ ಸತೀಶ್ ಜಾರಕಿಹೊಳಿ ಕೂಡ ಹೇಳ್ತಾ ಇದ್ದಾರೆ. ಯಾರಾದರೂ ಬೇರೆ ವಿಚಾರ, ಬಟ್ ಇಲ್ಲಿ ಡೆಪ್ಟಿ CM ಆದಮೇಲೆ CM ಮಾಡಲೇಬೇಕಲ್ಲ ಅವ್ರನ್ನ. ನಡ್ಕೊಂಬಂದಿಲ್ವೇ ಉದ್ದಕ್ಕೂ, ಈ ರಾಜ್ಯದಲ್ಲಿ ನಡ್ಕೊಂಬಂದಿಲ್ವೇ ಉದ್ದಕ್ಕೂ. ಯಾರು DCM ಆಗಿರ್ತಾರೆ ಅವ್ರು CMಗಳಾಗಿ ಬಂದಿಲ್ವೇ? ಹಾಗೆ ಅವ್ರು ಕೇಳ್ತಾ ಇದ್ದಾರೆ, ತಪ್ಪೇನಿದೆ ಅದರಲ್ಲಿ? ಮತ್ತೊಂದು ಕಡೆ ನಾಳೆ ಪರಮೇಶ್ವರ್ ಕೂಡ ಡಿನ್ನರ್ ಮೀಟಿಂಗ್ ಕರೆದಿದ್ದಾರೆ ಸರ್. ಕರೀಲಿ ಬಿಡಿ, ಡಿನ್ನರ್ ಏನೋ ಊಟ ಮಾಡ್ತಾರೆ ಹೋಗ್ತಾರೆ ಅಷ್ಟೇ.